ಸಿಎಲ್ಪಿ ಸಭೆಯಲ್ಲಿ ಅಂಥದ್ದೇನೂ ಚರ್ಚೆಯಾಗಿಲ್ಲ. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಬೆಳಗಾವಿಯಲ್ಲಿ ಸಂತೋಷ್ ಲಾಡ್ ಪ್ರತಿಕ್ರಿಯೆ. ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಹಿನ್ನೆಲೆ ಇಂದು ಶಕ್ತಿಸೌಧದ ಹೊರಗೆ ಸಾಲು ಸಾಲು ಪ್ರತಿಭಟನೆ. 10ಕ್ಕೂ ಹೆಚ್ಚು ಸಂಘಟನೆಗಳಿಂದ ಪ್ರೊಟೆಸ್ಟ್. ಬೆಂಗಳೂರಲ್ಲಿ ಮುಂದುವರೆದ ರೋಡ್ ರೇಜ್ ಪ್ರಕರಣ. ಬಿಎಂಟಿಸಿ ಬಸ್ ಚಾಲಕನ ಮೇಲೆ ಕ್ಯಾಬ್ ಡ್ರೈವರ್ ಹಲ್ಲೆ. ಸಂಪಿಗೆಹಳ್ಳಿ ಪೊಲೀಸರಿಂದ ಆರೋಪಿ ವಶಕ್ಕೆ. ಕೆಆರ್ಪೇಟೆಯಲ್ಲಿ ಹೆಚ್ಚಾದ ಚಿರತೆ ಆತಂಕ. ಬೈಕ್ನಲ್ಲಿ ತೆರಳುತ್ತಿದ್ದ ಯುವಕನ ಮೇಲೆ ದಾಳಿ. ಕೂದಲೆಳೆ ಅಂತರದಲ್ಲಿ ಯುವಕ ಪಾರು. ಗೌಡನಕಟ್ಟೆಯಲ್ಲಿ 4 ಹುಲಿಮರಿಗಳು ಸೆರೆ ಸಿಕ್ಕ ಪ್ರಕರಣ. ಪುನರ್ವಸತಿ ಕೇಂದ್ರದಲ್ಲಿ ಚಿಕಿತ್ಸೆ ಫಲಿಸದೆ ಸಾವು. ಗಾಬರಿಯಿಂದ ಆಹಾರ ಸೇವಿಸದ ಅಸ್ವಸ್ಥಗೊಂಡಿದ್ದ ಮರಿಗಳು.